ನಮಸ್ಕಾರ ಎಲ್ಲರಿಗೂ ಲಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ. ನಾವಿವತ್ತು ತುಂಬಾ ಸುಲಭವಾಗಿ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋಣ. ಈ ಪುಳಿಯೋಗರೆ ಪುಡಿನ ನೀವು ತಿಂಗಳೆಲ್ಲ 1 ವರ್ಷ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಹಾಳಾಗಲ್ಲ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಮೆಂತೆಕಾಳನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾವು ಏನೆಲ್ಲ ಇಲ್ಲಿ ಹುರ್ಕೊಳ್ತೇವಲ್ಲ ಅದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಬೇಕು. ಇದರಿಂದ ಪುಳಿಯೋಗರೆ ಪುಡಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾವು ಮೆಂತೆಕಾಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ 1 ನಿಮಿಷ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಪ್ರತಿದಿನ ಸಂಜೆ 5 ಗಂಟೆಗೆ ನನ್ನ ಚಾನಲಲ್ಲಿ ನಿಮಗೆ ಹೊಸ ರೆಸಿಪಿಗಳ ವಿಡಿಯೋಸ್ ಬರುತ್ತೆ, ತಪ್ಪದೆ ನೋಡಿ, ಲೈಕ್ ಕೂಡ ಮಾಡಿ. ಮೆಂತೆ ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೆ 3 ಚಮಚ ಆಗುವಷ್ಟು ಎಳ್ಳು ಹಾಕ್ಕೊಳ್ಳಿ, ಕರಿ ಎಳ್ಳು ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ 1-2 ನಿಮಿಷ ಹುರ್ಕೊಳ್ಳೋಣ. ಎಕ್ಸ್ಟ್ರಾ ತೆಗೆದು ಇಟ್ಕೊಳ್ಬಿಡಿ. ಇವಾಗ ಕೊತ್ತಂಬರಿ ಕಾಳು ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ 8 ಚಮಚ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ಸ್ವಲ್ಪ ಅದ್ರದ್ದು ಘಮ ಮತ್ತು ಕಲರ್ ಚೇಂಜ್ ಆಗಬೇಕು. ಕೊತ್ತಂಬರಿ ಕಾಳು ಜಾಸ್ತಿ ಮತ್ತು ಆದರೂ ಏನು ರುಚಿನೂ ಚೆನ್ನಾಗಿ ಬರುತ್ತೆ. 4-5 ನಿಮಿಷ ಕೊತ್ತಂಬರಿ ಕಾಳು ಹುರಿದು ಅದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ನಾವು 8 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ವಲ್ಲ, ಇಲ್ಲಿ 4 ಚಮಚ ಆಗುವಷ್ಟು ಜೀರಿಗೆನೂ ಹಾಕಿ, ಜೀರಿಗೆನೂ ಕೂಡ ಚೆನ್ನಾಗಿ 3-4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಜೀರಿಗೆ ಕೊತ್ತಂಬರಿ ಕಾಳು ಜಾಸ್ತಿ ಆದರೆ ಏನು ಇಲ್ಲಿ ಟೇಸ್ಟ್ ಏನು ಹಾಳಾಗಲ್ಲ, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಜೀರಿಗೆದು ಸ್ವಲ್ಪ ಘಮ ಬರೋ ತನಕ ಹುರ್ಕೊಳ್ಳಿ 3-4 ನಿಮಿಷ ಆಗುವಷ್ಟು. ಜೀರಿಗೆದು ಘಮ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಎಕ್ಸ್ಟ್ರಾ ತೆಗೆದು ಇಟ್ಕೊಳ್ಬಿಡು. 4 ಚಮಚ ಆಗುವಷ್ಟು ಕಡಲೆಬೇಳೆ ಮತ್ತು 4 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಬೇಳೆಗಳನ್ನು 7-8 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ, ಕಲರೆಲ್ಲ ಚೇಂಜ್ ಆಗಲಿ. ಬೇಳೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪ್ಲೀಸ್ ನಾನು ಮಾಡೋ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. 7-8 ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈ ಕಲರ್ ಬಂದುಬಿಡುತ್ತೆ. ಇವಾಗ ಎಕ್ಸ್ಟ್ರಾ ತೆಗೆದು ಇಟ್ಕೊಳ್ಬಿಡೋಣ. ಇದಕ್ಕೆ 1 ಚಮಚ ಆಗುವಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ಸಾಸಿವೆ, ಇವನ್ನ 1 ನಿಮಿಷ ಆಗುವಷ್ಟು ಹುರ್ಕೊಳ್ಳೋಣ, ಸಾಕು. ಈ ಥರ ಪುಳಿಯೋಗರೆ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ನಿಮಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ನೀವು ಒಗ್ಗರಣೆ ಮಾಡಿ ರೆಡಿ ಮಾಡ್ಕೊಳ್ಬೋದು. ಒಂದು ಚಮಚ ಎಣ್ಣೆ ಹಾಕಿ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ ಪೂರ್ತಿ ಕಮ್ಮಿಯಲ್ಲೇ ಇರಲಿ. ಇದಕ್ಕೆ ಖಾರಕ್ಕಾಗುವಷ್ಟು ನಾನು ಗುಂಟೂರು ಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ಆಮೇಲೆ 15-20 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲ. ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿ, ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು, ಆ ಥರ ಹುರ್ಕೊಳ್ಳೋಣ. 4-5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ನಾನು ಒಂದು ಕಿತ್ತಲೆ ಗಾತ್ರದಷ್ಟು ಹುಣಸೆಹಣ್ಣು ತಗೊಳ್ತಾ ಇದ್ದೀನಿ. ಹುಣಸೆಹಣ್ಣನ್ನು ಕೂಡ ಚೆನ್ನಾಗಿ ಇವಾಗ ಹುರಿದುಕೊಳ್ಳೋಣ. 3-4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಹುಣಸೆ ಹಣ್ಣು ಚೆನ್ನಾಗಿ ಇವಾಗ ಹುರ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ತೆಗೆದು ಇಟ್ಕೊಳ್ಬಿಡೋಣ. ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ 1-2 ನಿಮಿಷ ಹುರ್ಕೊಳ್ಳಿ. ಇವಾಗ ನಾವು
ಏನೆಲ್ಲ ಹುರ್ಕೊಂಡಿದ್ದೇವಲ್ಲ ಮೆಣಸಿನ್ಕಾಯಿ ಕೊತ್ತಂಬರಿ ಕಾಳೆಲ್ಲ ಒಂದೇ ಸರಿ ರುಬ್ಕೊಳ್ಳೋಣ. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ನೀವು ಬೆಲ್ಲ ಪುಡಿನಾದರೂ ಹಾಕ್ಕೊಳ್ಬೋದು, ಇಡೀ ಬೆಲ್ಲನಾದರೂ ಹಾಕ್ಕೊಳ್ಬೋದು. 2 ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಆಗುವಷ್ಟು ಅರಿಶಿನ ಪುಡಿ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಕೈಯಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಕೊಳ್ಳುವಾಗ ಅದಕ್ಕೇನು ಎಕ್ಸ್ಟ್ರಾ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ನ ಪೂರ್ತಿ ಕಮ್ಮಿಯಲ್ಲೇ ಇಟ್ಕೊಳ್ಳೋಣ. ಇದಕ್ಕೆ ನಿಮಗೆ ಎಷ್ಟು ಶೇಂಗಾ ಬೀಜ ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 2 ಚಮಚ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಮಾತ್ರ ಪೂರ್ತಿ ಕಮ್ಮಿಯಲ್ಲೇ ಇರಲಿ. ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಲಿ ಸಾಕು. ಇದಕ್ಕೆ ಇವಾಗ ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ. ಪುಳಿಯೋಗರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ ಪೂರ್ತಿ ಕಮ್ಮಿಯಲ್ಲೇ ಇರಲಿ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಹಾಳಾಗಲ್ಲ ಪುಳಿಯೋಗರೆ ಪುಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹೊಸ ರೆಸಿಪಿಗೋಸ್ಕರ ಕಾಯ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.